ಈಗ ಮುಂದಿನ ರಾಶಿ ತುಲಾ ರಾಶಿ, ಇವರ ಫಲಾಫಲಗಳು ಯಾವ ರೀತಿ? ತುಲಾ ರಾಶಿಯವರ ಈ ವರ್ಷದ ಭವಿಷ್ಯ ಅಪ್ ಟು ಡಿಸೆಂಬರ್ ಮಾಸದವರೆಗೂ. ಪ್ರಿಯ ವೀಕ್ಷಕರೇ, ತುಲಾ ರಾಶಿಯವರು ನೋಡಿ, ತುಲಾ ರಾಶಿಯವರಿಗೆ ಪ್ರಸ್ತುತವಾಗಿ ಗುರು ಸಪ್ತಮದಲ್ಲಿದ್ದಾರೆ. ಅಂದರೆ ಗುರುಬಲ ಇವರಿಗೆ ವಾಸ್ತವವಾಗಿ ಗುರುಬಲ ಇದೆ ಅಂತ ಆಯಿತು. ಸಪ್ತಮ ಗುರು ಅಂದರೆ ಯಾರ್ಯಾರಿಗೆ ಮದುವೆ ಆಗಿರಲಿಲ್ಲ ಅಂಥವ್ರಿಗೆಲ್ಲ ಒಳ್ಳೆಯ ವಿವಾಹ ಭಾಗ್ಯ, ಕಂಕಣ ಭಾಗ್ಯ ಮುಂತಾದೆಲ್ಲ ನಡ್ಕೊಂಡು ಬಂದಿರುತ್ತೆ. ಮೇವರೆಗೂ ನಡ್ಕೊಂಡು ಹೋಗುತ್ತೆ ಮುಂದಕ್ಕೆ. ಮತ್ತು ಪ್ರಸ್ತುತವಾಗಿ ಗುರು ತಾಮ್ರಮೂರ್ತಿ ಆಗಿರೋದ್ರಿಂದ ಗುರುವಿನ ಬಲದ ಲೆಕ್ಕದಲ್ಲಿ ಹೇಳೋಕ್ಕೆ ಹೋದರೆ 25% ಬಲ ಅಂತ ಹೇಳ್ಬೋದು. 25% ಬಲ ಕೊಟ್ಟರೂ ಕೂಡ ಗುರು ಸಪ್ತಮದಲ್ಲಿ ಸ್ಥಿತ ಆಗಿರೋದ್ರಿಂದ ಒಂದು ರೀತಿ ಪಾರ್ಟ್ನರ್ಶಿಪ್ಪು ಇಂಥ ವ್ಯವಹಾರಗಳಲ್ಲೆಲ್ಲ ಸ್ವಲ್ಪ ಉತ್ತಮವಾದ ಪ್ರಗತಿ, ಹಣಕಾಸಿನ ವ್ಯವಹಾರಗಳಲ್ಲಿ ಕೂಡ ನಮಗೆ ಅನುಕೂಲಗಳು ಸ್ವಲ್ಪ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಪಂಚಮ ಶನಿ ಏನು ಅಷ್ಟೊಂದು ಒಳ್ಳೆಯದಲ್ಲ. ಪಂಚಮ ಶನಿ ಹಂಗನ್ಬಿಟ್ಟು ತಟಸ್ಥ ಅಂತ ಹೇಳ್ಬೋದು. ಏನಂದರೆ ಅರ್ಧಾಶ್ರಮ ಶನಿ ಆಗಿದ್ದರೆ ಭಾರಿ ತೊಂದರೆ ಆಗಿರೋದು. ಪಂಚಮ ಶನಿ ಒಂದು ಮಟ್ಟದ ತೊಂದರೆನೇ ಇರುತ್ತೆ. ಆದರೆ ಈ ರಾಶಿಯವರಿಗೆ ಮಹಾಯೋಗಕಾರಕನಾಗಿರ್ತಕ್ಕಂಥ ಶನಿ, ತುಲಾ ರಾಶಿಯವರಿಗೆ ಶನಿ ಯೋಗಕಾರಕ ಆಗಿರೋದ್ರಿಂದ ಅಂಥ ಒಂದು ದುಷ್ಫಲಗಳನ್ನ ನಾವು ಪರಿಣಾಮಗಳನ್ನ ಏನು ನಿರೀಕ್ಷೆ ಮಾಡೋವಂಥ ಸಂದರ್ಭ ಏನು ಒದಗಿ ಬರೋದಿಲ್ಲ. ಅಂಥ ತಾಪತ್ರಯನೂ ಇವ್ರು ಕೊಡೋದಿಲ್ಲ. ಆದರೂ ಶನಿ ಪಂಚಮದಲ್ಲಿರೋದ್ರಿಂದ ಶನಿಗೆ ಸ್ವಲ್ಪ ಶಾಂತಿ ಮಾಡಿಸ್ಕೊಳೋದು ಅಗತ್ಯ. ಇದು ಒಂದನೇ ವಿಷಯ. ಮತ್ತು ಈ ರಾಶಿಯವರಿಗೆ ಮೇ 1ನೇ ತಾರೀಕು ನಂತರ ಗುರು ಅಷ್ಟಮ ಭಾವಕ್ಕೆ ಸಂಚಾರ ಮಾಡೋದ್ರಿಂದ ಅಲ್ವಾ, ಮೇ 1ನೇ ತಾರೀಕು ಅಷ್ಟಮಕ್ಕೆ ಬರ್ತಾರೆ. ಈ ಸಲ ಅಷ್ಟಮಕ್ಕೆ ಬಂದಾಗ ಅದು ಲೋಹ ಮೂರ್ತಿ ಬೇರೆ ಆಗಿದ್ದಾರೆ. ಮೂರ್ತಿ ನಿರ್ಣಯದಲ್ಲಿ ಲೋಹ ಅಂದರೆ ಶೂನ್ಯ ಅಂತ. ಶೂನ್ಯ ಅಂದರೆ ಫಲವೇ 0 ಅಂತ. ಅಂಥದ್ರಲ್ಲಿ ಅಷ್ಟಮಕ್ಕೆ ಬಂದು ಶೂನ್ಯ ಫಲ ಅನುಭವಿಸೋದು ನೋಡಿ ವೀಕ್ಷಕರೇ, ಈ ರಾಶಿಯವರಿಗೆ ಅಥವಾ ಈ ಲಗ್ನದವರಿಗೆ ಗುರುವಿನ ಅನುಗ್ರಹ ಖಂಡಿತ ಬೇಕು. ಮೇ 1ರ ನಂತರ ವರ್ಷಾಂತ್ಯದವರೆಗೂ ಗುರುವಿನ ಆಸರೆ ಖಂಡಿತ ಈ ರಾಶಿಯವ್ರಿಗೆ ಬೇಕು. ಹಾಗಾಗಿ ಗುರುವಿನ ಮೊರೆ ಹೋಗೋದು ಭಾರಿ ಉತ್ತಮ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ಗುರುಕ್ಷೇತ್ರಗಳು ಮಂತ್ರಾಲಯ ಕ್ಷೇತ್ರ, ಇಲ್ಲ ಶೃಂಗೇರಿ ಸಂಸ್ಥಾನ ಪೀಠ, ಶೃಂಗೇರಿ ಪೀಠ, ಅಥವಾ ಗುರು ಹಿರಿಯರುಗಳು, ಅಥವಾ ಗುರು ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಗುರುವಾರಗಳಲ್ಲಿ 2 ಅಚ್ಚು ಬೆಲ್ಲದಲ್ಲಿ ತುಪ್ಪದ ದೀಪ ಬೆಳೆಸ್ಕೊಂಡು ದೇವರು ಸಮರ್ಪಣೆ ಮಾಡೋದು. ಮತ್ತು ಗುರುವಿನ ಸ್ತೋತ್ರಗಳನ್ನ ಹೇಳ್ಕೊತಕ್ಕಂಥದ್ದು, ಗುರುವಿನ ಮಂತ್ರ ಪಠನೆ ಮಾಡೋದು ನೋಡಿ. ಇದರಿಂದ ಏನಾಗುತ್ತೆ, ಭಾರಿ ಗುರು ಅನಾನುಕೂಲ ಸ್ಥಾನದಲ್ಲಿ ಸ್ಥಿತ ಇದ್ದರೂ ಕೂಡ ಅನುಕೂಲವಾಗಿ ಪರಿವರ್ತನೆ ಮಾಡ್ಕೊಳ್ಳೋವಂಥ ಒಂದು ಉಪಾಯಗಳಿವು. ಹಾಗಾಗಿ ಗುರುವಿನ ಧ್ಯಾನ, ಗುರು ಅಂದರೆ ಸಾಕ್ಷಾತ್ ಈಶ್ವರಾಂಶ ಆಗಿರೋದ್ರಿಂದ, ದೈವಾಂಶ ಆಗಿರೋದ್ರಿಂದ ನಿಮ್ಮ ಕುಲದೇವರು ಅಂತ ಹೇಳ್ತಾರೆ. ಅಂದರೆ ಕುಲದೇವರು ಅಥವಾ ಮನೆ ದೇವರು ಅಲ್ಲೋಗಿ ಅವ್ರನ್ನ ಮೊರೆ ಇಡ್ತಕ್ಕಂಥದ್ದು, ಕುಲದೇವರು ಅಥವಾ ಮನೆ ದೇವರಲ್ಲಿ ಹೋಗಿ ಮೊರೆ ಇಡ್ತಕ್ಕಂಥ ಇಂಥದ್ದೆಲ್ಲ ಮಾಡೋದ್ರಿಂದ ಗುರುವಿನ ಅನಾನುಕೂಲತೆಯಿಂದ, ಅಂದರೆ ಸ್ಥಾನ ಅವನು ಬಂದು ಆಶ್ರಮದಲ್ಲಿ ಕೂತಿರೋದ್ರಿಂದ ಅದರ ಒಂದು ದುಷ್ಪರಿಣಾಮಗಳನ್ನ ನಾವು ತಪ್ಪಿಸ್ಕೋಬೋದು, ಪಾಸಿಟಿವ್ ಆಗಿ ಪರಿವರ್ತನೆ ಮಾಡ್ಕೋಬೋದು. ಹಾಗಾಗಿ ಗುರು ಹಿರಿಯರ ಹತ್ರ ಆದಷ್ಟು ನಾವು ಅವರ ಆಶೀರ್ವಾದನ ಪಡೆಯೋ ನಿಟ್ಟಲ್ಲಿ ಹೋಗಬೇಕು. ಇದು ಒಂದನೇ ವಿಷಯ. ದ್ವಾದಶದಲ್ಲಿ ಕೇತು ಇದ್ದು ಈ ರಾಶಿಯವರಿಗೆ ಗುರುವಿನ ದೃಷ್ಟಿ, ಗುರು ಅಷ್ಟಮಕ್ಕೆ ಬಂದು ಗುರು ದ್ವಾದಶ ನೋಡೋದ್ರಿಂದ ಹಣ ವ್ಯಯ ಮಾಡ್ತೀರ. ಏನಕ್ಕೆ ವ್ಯಯ ಮಾಡ್ತೀರಾ ಅಂದರೆ ಕ್ಷೇತ್ರಕ್ಕೆ ಯಾತ್ರೆ ಹೊಟ್ಬಿಡ್ತೀರ, ಕ್ಷೇತ್ರ ದರ್ಶನ ಅಂತ. ದ್ವಾದಶದಲ್ಲಿ ಕೇತು ಇದ್ದು ಅದು ಗುರು ಕೇತು ಸಂಯೋಗ ಆಯಿತು ಅಂದರೆ, ಗುರುವಿನ ದೃಷ್ಟಿ ಕೇತು ಮೇಲೆ ಬಿತ್ತು ಅಂದರೆ ತೀರ್ಥಯಾತ್ರೆಗಳು ಅಂತ ಸ್ವಲ್ಪ ಭಕ್ತಿ ಇದೆ. ಇದು ಸ್ವಲ್ಪ ಒಳ್ಳೆಯದೇ. ಸ್ವಲ್ಪ ತೀರ್ಥಯಾತ್ರೆಗಳೆಲ್ಲ ಹೋಗಿ ಬರೋದ್ರಿಂದ ಹಣ ಖರ್ಚಾದರೂ ಸಹ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿಯನ್ನು ಕಾಣಬಹುದು ನೀವು. ಇದು ಒಂದನೇ ವಿಷಯ. ಮತ್ತು ಈ ರಾಶಿಯವರಿಗೆ ಒಂದು ವಿಶೇಷವಾದ ಬೆನಿಫಿಟ್ ಏನಪ್ಪ ಅಂದರೆ, ಷಷ್ಠದಲ್ಲಿ ರಾಹು ಇರೋದು, 6ನೇ ಮನೆಯಲ್ಲಿ ರಾಹು. ಗೋಚಾರದಲ್ಲಿ 6ನೇ ಮನೆಯಲ್ಲಿ ರಾಹು ಇದ್ದರೆ ವೈರಿಯಿಂದ ಜಯ, ವೈರಿಗಳ ಮೇಲೆ ಜಯ ಅಂತ. ಯಾವುದೇ ಒಂದು ಕೋರ್ಟು, ಕಟ್ಲೆ, ಕಚೇರಿ ಅಥವಾ ವೈರತ್ಯವರವರು ಇದೆಲ್ಲ ಬಂದುಬಿಟ್ಟು ಒಂದು ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಮತ್ತು ಷಷ್ಠದಲ್ಲಿ ಈ ದಶಮಕ್ಕೆ ಭಾಗ್ಯದಲ್ಲಿ ರಾಹು ಕುದಿರೋದು,
ಅಂದರೆ ನಿಮಗೆ ವೃತ್ತಿಯಲ್ಲಿ ಉತ್ತಮವಾದ ಪ್ರಗತಿ ಸಿಗ್ತಕ್ಕಂಥ ಲಕ್ಷಣಗಳು ಮತ್ತು ವಿದೇಶಯಾನ ಹೋಗ್ತಕ್ಕಂಥ ಲಕ್ಷಣಗಳು ಕೂಡ ಸಿಗ್ತಾ ಇದೆ. ಯಾಕಂದರೆ ದಶಮದ ಮೇಲೆ ರಾಹುವಿನ ದೃಷ್ಟಿ ಇರುವುದರಿಂದ ಅಥವಾ ಈ ರಾಶಿಗೆ ದಶಮ ಭಾವದಿಂದ ಭಾಗ್ಯ ಭಾವದಲ್ಲಿ ರಾಹು ಕೂತಿರುವುದರಿಂದ ಇವರಿಗೆ ವಿದೇಶಯಾನ ಮಾಡುವ ಯೋಗ ಮಹತ್ತರವಾಗಿ ನಿರೀಕ್ಷೆ ಮಾಡ್ಬೋದು ಅಂತ. ವಿದೇಶಕ್ಕೆ ಹೋಗೋದು ಅಥವಾ ಸ್ಥಾನದಲ್ಲಿ ಏನಾದರೂ ಒಂದು ಒಳ್ಳೆ ಕಡೆ ಹೋಗಿ ಕೆಲಸಕ್ಕೆ ಸೇರ್ಕೊಳ್ಳೋವಂಥದ್ದು ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವೃತ್ತಿ ಬದಲಾವಣೆ ಆಗ್ತಕ್ಕಂಥದ್ದು. ಎಷ್ಟೋ ಜನ ಟ್ರಾನ್ಸ್ಫರ್ಗಳಾಗಿಲ್ಲ ಅಂತ ಕಾಯ್ತಾ ಇರ್ತಾರೆ. ಅಂಥ ಜನಗಳಿಗೆಲ್ಲ ಈ ಒಂದು ರಾಹುವಿನ ಪ್ರಯೋಜನ ಇವರು ಅಂದರೆ ಅವ್ರಿಗೆ ಬಡ್ತಿ ಸಿಗೋದಾಗ್ಬೋದು ಅಥವಾ ಅವ್ರಿಗೆ ವರ್ಗಾವಣೆ ಆಗೋದಾಗ್ಬೋದು, ಇಂಥ ಒಂದು ಫಲಗಳನ್ನ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಒಂದು ಗುರುವನ್ನು ಆರಾಧನೆ ಮಾಡ್ಕೊಳೋದು ಭಾರಿ ಉತ್ತಮ. ಮತ್ತು ಶನಿಯ ಒಂದು ಪ್ರೀತ್ಯರ್ಥವಾಗಿ ಶನಿಗೆ ಒಂದು ಆ ಶನಿಗ್ರಹಕ್ಕೆ ಸಂಬಂಧಪಟ್ಟಂಥ ಮಂತ್ರ ಪಠನೆ ಮಾಡೋದು ಮತ್ತು ಈ ಶನಿವಾರಗಳಲ್ಲಿ ಎಳ್ಳೆಣ್ಣೆ ಅಭ್ಯಂಜನ ಸ್ನಾನ ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸೋದು, ದೀಪಗಳಿಗೆ ಎಳ್ಳೆಣ್ಣೆ ಸಮರ್ಪಣೆ ಮಾಡೋದು, ಹನುಮಾನ್ ಚಾಲೀಸ ಓದೋದು, ಇಂಥವೆಲ್ಲ ಮಾಡ್ಕೊಂಬಂದರೆ ಶನಿ ಭಗವಂತಂದು ಕೂಡ ನಾವು ಈ ತೊಂದರೆಗಳನ್ನ ದಾಟಿ ಹೊರಗೆ ಬರ್ಬೋದು ಅನ್ನೋ ಒಂದು ನಿರೀಕ್ಷೆಯನ್ನು ನಾವು ಇಲ್ಲಿ ಇಟ್ಕೋಬೋದು. ಇದು ತುಲಾರಾಶಿಯವರಿಗೆ ಈ ವರ್ಷದ ಫಲಗಳ ಒಂದು ವಿಚಾರ ಅಂತ ಹೇಳ್ಬೋದು.